ಮೋದಿಯವರನ್ನ ಹಣಿಯುವ ಪ್ರಯತ್ನವನ್ನ, ಮೋದಿಯವರ ಮೇಲೆ ಮತ್ತೆ ಯಥಾಪ್ರಕಾರ ಪಾಕಿಸ್ತಾನದ ಬಾಯಿಗೆ ಅದ್ಭುತವಾದಂಥ ಆಹಾರವನ್ನ ಇವರೇ ಒದಗಿಸುವ ನೀಚ ಕೆಲಸವನ್ನ ಕಾಂಗ್ರೆಸ್ ಮುಂದುವರಿಸಿದೆ. ಅಸಿಂ ಮುನೀರನ್ನ ಕರೆದದ್ದು ಉದ್ದೇಶ ಏನು ಅಂತಂದ್ರೆ, ಇರಾನ್ ವಾರಿನ ನಿರ್ಣಾಯಕ ಹೊತ್ತಿನಲ್ಲಿ ಪಾಕಿಸ್ತಾನವನ್ನ ಅಬ್ಬೆಪಾರಿ ರೀತಿ ಬಳಸಿಕೊಳ್ಳುವಿಕೆಗೆ, ಅಂತಾರಾಷ್ಟ್ರೀಯ ನೆಲದಲ್ಲಿ ನಡೆದಂತ ಈ ಮಾತುಕತೆಗೆ ದೇಶದ ಒಳಗಡೆ ನಿಂತುಕೊಂಡು ಪಾಕಿಸ್ತಾನದ ಪರವಾಗಿ ಪಾಕಿಸ್ತಾನದ ಪ್ರಧಾನಿ ರೀತಿ ಮಾತಾಡ್ತಾರೆ ಅಂತ ಆದ್ರೆ, ಇವರ ಬೂಟಾಟಿಕೆ ಮತ್ತು ಇವರ ಅಧಿಕಾರ ರಾಜಕಾರಣಕ್ಕಾಗಿ ಯಾವ ಹೊಲಸನ್ನು ತಿನ್ಲಿಕ್ಕೆ ಇವರು ಮುಂದಾಗ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ಅಂತ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಫೋನ್ ಕಾಲಿನ 35 ನಿಮಿಷಗಳ ಅವಧಿಯಲ್ಲಿ ಟ್ರಂಪ್ ಅವರಿಗೆ ಜಗತ್ತಿನ ಬಹುತೇಕ ಯಾವ ನಾಯಕರು ಈ ರೀತಿಯ ನೇರ ಮಾತುಗಳನ್ನಾಡುವ, ಅವರ ತಪ್ಪನ್ನು ಅವರ ಮುಖಕ್ಕೆ ರಾಚುವ ಹಾಗೆ ಹೇಳುವ, ಸುಳ್ಳುಗಳನ್ನು ಜಗತ್ತಿನೆದುರು ಇಡುವ ಮೂಲಕ ನೀವು ಯಾವ ರೀತಿಯ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡ್ತಾ ಇದ್ದೀರಿ ಮತ್ತು ಅದು ಎಷ್ಟರ ಮಟ್ಟಿಗೆ ನಿಮಗೆ ಆಘಾತ ತರುವಂಥ ಕೆಲಸವನ್ನು ಮಾಡಬಲ್ಲದು. ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆಯ ಕದನ ವಿರಾಮದಲ್ಲಿ ನಿಮ್ಮ ಪಾತ್ರ ಏನೂ ಇರಲಿಲ್ಲ. ಉಪಾಧ್ಯಕ್ಷ ವ್ಯಾನ್ ಅವರು ಫೋನ್ ಮಾಡಿದಾಗ ಹೇಳಿದ್ದೇನು, ನಾವು ಅದಕ್ಕೆ ಪ್ರತಿಯಾಗಿ ಉತ್ತರಿಸಿದ್ದೇನು. ಬಯೋಟ್ರೆಲ್ ಮಾತುಕತೆಯನ್ನು ಟ್ರಯಾಂಗಲ್ ಲವ್ ಸ್ಟೋರಿಯಾಗಿ ಬಾಯಿಗೆ ಬಂದ ಹಾಗೆ ಬೊಗಳುವ ಮೂಲಕ ನಿಮ್ಮ ಇಡೀ ವ್ಯಕ್ತಿತ್ವವನ್ನು, ಅದರ ಬಂಡತನವನ್ನು ಹೇಗೆ ಜಗತ್ತಿನೆದುರು ಬೆತ್ತಲೆಗೊಳಿಸ್ತಾ ಇದ್ದೀರಿ ಅನ್ನೋದನ್ನು ಟ್ರಂಪ್ ಅವರಿಗೆ ತಪರಾಕಿ ಹೊಡೆಯುವ ರೀತಿಯಲ್ಲಿ ಮೋದಿ ಅವರು ಹೇಳಿದ್ದನ್ನು ಕೂಡ ಇಡೀ ಜಗತ್ತು ಅದನ್ನು ಅತ್ಯಂತ ಅಚ್ಚರಿ ಮತ್ತು ಶ್ಲಾಘನೀಯ ದೃಷ್ಟಿಯಲ್ಲಿ ನೋಡ್ತಾ ಇರುವಾಗ, ನಮ್ಮ ಕಾಂಗ್ರೆಸ್ಸಿಗರು ಆ ಮಾತುಕತೆಯನ್ನು ಬಹಿರಂಗಗೊಳಿಸಬೇಕು, ಸರ್ವಪಕ್ಷ ಸಭೆ ಕರೆಯಬೇಕು, ಆಮೇಲೆ ಭಾರತದ ವಿದೇಶ ನೀತಿಗೆ ತ್ರಿಬಲ್ ಜಟಕ, ತ್ರಿವಳಿ ಹೊಡೆತ ಅನ್ನುವ ರೀತಿಯಲ್ಲಿ ಅಸಿಂ ಮುನೀರನ್ನು ಊಟಕ್ಕೆ ಆಹ್ವಾನಿಸಿದ್ದು, ಜೂನ್ 14ರ ಸೇನಾ ದಿನಾಚರಣೆಗೆ ಅವರನ್ನು ಅತಿಥಿಯಾಗಿ ಆಹ್ವಾನಿಸಿದ್ದು, ಅದರ ಜೊತೆಗೆ ಅಸಿಂ ಮುನೀರ್ ಅವರನ್ನು ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಒಟ್ಟು ಧೋರಣೆಯನ್ನು ಟ್ರಂಪ್ ಶ್ಲಾಘಿಸಿದ್ದು, ಇವೆಲ್ಲವನ್ನು ಇಟ್ಟುಕೊಂಡು ಮೋದಿಯವರನ್ನು ಹಣಿಯುವ ಪ್ರಯತ್ನವನ್ನು, ಮೋದಿಯವರ ಮೇಲೆ ಮತ್ತೆ ಯಥಾಪ್ರಕಾರ ಪಾಕಿಸ್ತಾನದ ಬಾಯಿಗೆ ಅದ್ಭುತವಾದಂಥ ಆಹಾರವನ್ನು ಇವರೇ ಒದಗಿಸುವ ನೀಚ ಕೆಲಸವನ್ನು ಕಾಂಗ್ರೆಸ್ ಮುಂದುವರಿಸಿದೆ. ಹಾಗಾದರೆ ಅಸಲಿ ಸತ್ಯ ಏನು? ಮೋದಿಯವರು ತಮ್ಮ 3 ದಿನದ ಕೆನಡಾ ಪ್ರವಾಸ ಮತ್ತು ಒಟ್ಟು ಪ್ರವಾಸದಲ್ಲಿ 3 ದೇಶ, ಕೆನಡಾ, ಕ್ರೊವೇಷಿಯಾ, ಹಾಗೆಯೇ ಅದರ ಪಕ್ಕದ ದೇಶ, ಈ ಎಲ್ಲವನ್ನು ಪ್ರಯಾಣ ಮಾಡುವ ಮೂಲಕ ಅವರು ಯಾವ ರೀತಿಯ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನೆಲೆಯಲ್ಲಿ ನಮಗೆ ಯಾವ ರೀತಿಯ ಒಂದು ಲಾಭವನ್ನು ತಂದರು, ಮತ್ತು ನಿರಂತರವಾಗಿ ಈಗ ಕೆನಡಾದ ಹಳಸಿದ ಸಂಬಂಧ ಇರಬಹುದು, ಕ್ರೊವೇಷಿಯಾದಲ್ಲಿ ಹೋಗಿ ಅವರು ಮಾಡಿಕೊಂಡು ಬಂದಂಥ ಅಮೇರಿಕಿನ ಒಟ್ಟಿಗಿನ ಆ ಒಂದು ಒಪ್ಪಂದ ಇರಬಹುದು, ಮತ್ತು ಇಡೀ ದೇಶದಲ್ಲಿ ಇವತ್ತು ಅಮೇರಿಕ ಮತ್ತು ಭಾರತದ ಸಂಬಂಧ ಹಳಸಿರುವುದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದು ಚರ್ಚೆಗೊಳಗಾಗ್ತಾ ಇದೆ. ಈ ಸಂಬಂಧದಲ್ಲಿ ಮೋದಿಯವರು ಈಗ ತಾನೇ ಮುಗಿಸಿ ಬಂದಂಥ ವಿದೇಶ ಯಾತ್ರೆಯ ಸಂದರ್ಭದಲ್ಲಿ ಅಮೇರಿಕಕ್ಕೆ ಪರೋಕ್ಷವಾಗಿ ಕೊಟ್ಟಂಥ ಚಾಟಿ ಏಟಿದೆಯಲ್ಲ, ಅದು ಎಷ್ಟು ಮಹತ್ವದ್ದು ಅನ್ನೋದನ್ನು ನಿಮ್ಮೆದುರು ಇಡ್ತೇನೆ. ಕಾಂಗ್ರೆಸ್ಸಿಗರಿಗೆ ಇಂಡಿ ಕೂಟಕ್ಕೆ ಮೊಸರಲ್ಲಿ ಕಲ್ಲು ಹುಡುಕುವುದೇ ಕೆಲಸ, ಅವರನ್ನು ಅವರೊಟ್ಟಿಗೆ ಬಿಟ್ಟುಬಿಡೋಣ. ಬಿಹಾರ್ ಎಲೆಕ್ಷನ್ ಬರ್ತಾ ಇದೆ, ಆದ್ದರಿಂದ ಈಗ ಎಲ್ಲ ಮೋದಿಯವರ ನಡೆ ನುಡಿ ವರ್ತನೆ ಎಲ್ಲವನ್ನು ಅದನ್ನು ದೇಶ ವಿರೋಧಿ ಮತ್ತು ಅದು ಪಾಕಿಸ್ತಾನ ಅಮೇರಿಕದ ಮಧ್ಯೆ ನಾವೊಂದು ರೀತಿಯ ಸ್ಯಾಂಡ್ವಿಚ್ ಆಗ್ತಾ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಅದನ್ನು ಚಿತ್ರಿಸಬೇಕು, ಚಿತ್ರಿಸ್ತಾರೆ ಅವರು. ಆದರೆ
ಅಮೆರಿಕದ ಟ್ರಂಪಿಗೆ ಹೇಗೆ ತಪರಾಕಿ ಕೊಟ್ಟರೋ 35 ನಿಮಿಷದ ಮಾತುಕತೆ ಒಂದು ಐತಿಹಾಸಿಕ ಅನ್ನುವ ರೀತಿಯಲ್ಲಿ ಅದರ ಆಸುಪಾಸಿನಲ್ಲಿ ಯಾವ್ಯಾವ ರೀತಿಯ ಸ್ಟ್ರಾಟಜಿಕಲ್ ಪ್ಲ್ಯಾನಿಂಗನ್ನು ಮಾಡಿದರು, ಅಮೇರಿಕವನ್ನು ಕಟ್ಟಿ ಹಾಕುವಂಥ ಅದ್ಭುತ ಕೆಲಸವನ್ನು ಯಾವ ರೀತಿ ಮಾಡಿದರು, G7 ಶೃಂಗಸಭೆಯಲ್ಲಿ ಅಮೇರಿಕಕ್ಕೆ ಮುಖಕ್ಕೆ ಬಾರಿಸುವ ಹಾಗೆ ಭಯೋತ್ಪಾದಕ ನೀತಿಯಲ್ಲಿ ಆಡುವುದೊಂದು ಮಾಡುವಂಥ ಒಂದು ನೀಚತನವನ್ನು ಬಿಡಿ ಅನ್ನುವಂಥ ಸ್ಟ್ರಾಂಗ್ ಮೆಸೇಜನ್ನು ಹೇಗೆ ಕೊಟ್ಟರು. ಕಾಂಗ್ರೆಸ್ಸಿಗರಿಗೆ ಅರ್ಥ ಆಗಲಿಕ್ಕಿಲ್ಲ, ದೇಶಿಕರಿಗೆ ಅರ್ಥ ಆಗ್ತದೆ. ಮೋದಿಯವರು ಇವತ್ತು ವಿಶ್ವದ ಮಟ್ಟದಲ್ಲಿ ತನ್ನ ಛಾಪನ್ನು, ತನ್ನ ಧೀಮಂತಿಕೆಯನ್ನು, ಭಾರತದ ಬದಲಾದ ಒಟ್ಟು ಶಕ್ತಿ ಪ್ರದರ್ಶನವನ್ನು ಯಾವ ರೀತಿ ಮಾಡಿದರು ಅನ್ನೋದನ್ನು 1-to-1 ಫೋನ್ ಕಾಲ್ ಆಗಿರ್ಬೋದು, ಆದರೆ ನೇರ ಮಾತುಕತೆಯಲ್ಲಿ ವಿಶ್ವದ ಹಿರಿಯಣ್ಣನಿಗೆ ಸರಿಯಾಗಿ ತಪರಾಕಿ ಕೊಟ್ಟದ್ದು ಇವತ್ತಿಗೂ ಪ್ರತಿ ಕ್ಷಣವೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ದೌರ್ಭಾಗ್ಯ ಅಂತಂದರೆ ಈ ಟ್ರಂಪ್ ಅನ್ನುವ ಬಿಳಿ ನಾಯಿಯ ಬೊಗಳುವಿಕೆಯನ್ನೇ ಶ್ರೇಷ್ಠ ಅಂತ ನೆಕ್ಕುವ ಈ ನಮ್ಮ ಪ್ರತಿಪಕ್ಷದ ಚಮಚಾಗಿರಿ ಮತ್ತು ದೇಶದ್ರೋಹಿತನಕ್ಕೆ ನಾವು ಏನನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕನಿಕರವನ್ನು ವ್ಯಕ್ತಪಡಿಸಬಹುದು. ಈಗ ಸೈಪ್ರಸ್ ಆಗ್ಬೋದು, ಕ್ರೊವೇಷಿಯಾ ಆಗ್ಬೋದು, ಕೆನಡಾ ಆಗ್ಬೋದು, ಅಲ್ಲಿ ನಿಂತು ಮೋದಿಯವರು ಮಾಡಿದ್ದೇನು, ಅದಕ್ಕಿಂತ ಬಹಳ ಮುಖ್ಯವಾದಂಥ ಒಂದು ಬಾಂಬನ್ನು ಅಮೆರಿಕದ ಅಧ್ಯಕ್ಷರಿಗೆ ಅವರ ಮಾತುಕತೆಯ ಒಂದು ಬಿಸಿ ಆರುವ ಮೊದಲನೇ ಸಿಡಿಸಿದ್ದಾರೆ ಮೋದಿ. ಅದು ಏನು ಅನ್ನೋದನ್ನು ನಿಮಗೆ ಹಂಚಿಕೊಳ್ತೇನೆ. ನನ್ನ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ನನ್ನೊಟ್ಟಿಗೆ ನಿಲ್ತೀರಿ ಅಂತ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಟ್ರಂಪ್ ಕಾಲ್ ಸಂಭಾಷಣೆಯನ್ನು ಏನು ಮಾಡಿದರು ಅನ್ನೋದನ್ನು ದೇಶದ ಜನತೆಗೆ ಎದುರಿಡಬೇಕು. ಸರ್ವಪಕ್ಷ ಸಭೆಯನ್ನು ಕರೆಯಬೇಕು. ಮೋದಿಯವರು ಏನೇ ಮಾತಾಡಲಿ, ಏನೇ ಮಾಡಲಿ, ಸಭೆಯನ್ನು ಕರೆಯಿರಿ, ದೇಶದ ಎದುರು ಅದನ್ನು ಬಿತ್ತರಿಸಿ ಅನ್ನೋದು ಇವರ ಒಂದು ಚಾಳಿಯಾಗಿ ಹೋಗಿದೆ. ಅದೇ ಇವರ UPA ಗೌರ್ಮೆಂಟಲ್ಲಿ ಇವರು ಏನು ಮಾಡಿದರು? ಇವತ್ತು ಆಸಿಫ್ ಮುನೀರನ್ನು ಊಟಕ್ಕೆ ಕರೆದದ್ದು, ಅವರ ಸೇನಾ ದಿನಾಚರಣೆ ಕರೆದದ್ದು, ಅಥವಾ ಅವರನ್ನು ಐ ಲವ್ ಪಾಕಿಸ್ತಾನ ಅಂತ ಅವರ ಟ್ರಂಪ್ ಟ್ವೀಟ್ ಮಾಡಿದ್ದು, ಇವೆಲ್ಲವನ್ನ ಇಟ್ಕೊಂಡು ಮಾತಾಡ್ತಾರಲ್ಲ, ಇವರ ಕಾಲದಲ್ಲಿ ಇವರು ಕಡಿದು ಉಳಿಸಿದ್ದೇನು? ಇಡೀ ದೇಶದಲ್ಲಿ ಬಾಂಬ್ಗಳು ದೀಪಾವಳಿ ಥರ ಸಿಡಿದವು, ಸಾವಿರಾರು ಜನರ ಪ್ರಾಣಹಾನಿ ಆಯಿತು. 26/11 ಒಂದು ಸಾಕು. ಆದರೆ ಇವರು ಲವ್ ಲೆಟರ್ ಬರೆದ್ರು, ಪಾಕಿಸ್ತಾನ ನಮಗೆ ಶತ್ರು ರಾಷ್ಟ್ರ ಅಲ್ಲ, ಮಿತ್ರ ರಾಷ್ಟ್ರ ಅಂತಂದರು. ಪಾಕಿಸ್ತಾನದೊಟ್ಟಿಗೆ ಇವರು ಏನೇನು ಮಾಡಿದ್ದಾರೆ ಅನ್ನೋದು ಇತಿಹಾಸ ಬಹಳ ಸ್ಪಷ್ಟವಾಗಿ ದಾಖಲಿಸಿದೆ. ಇವರ ದೇಶದ್ರೋಹಿತನವನ್ನು, ಇವರ ಅಧಿಕಾರ ದಾಹವನ್ನು, ಇವರ ತುಷ್ಟೀಕರಣದ ರಾಜಕಾರಣದ ಭಾಗವಾಗಿ ಪಾಕಿಸ್ತಾನವನ್ನು ತನ್ನ ಉಡಿಯಲ್ಲಿ ಇಟ್ಕೊಂಡದ್ದನ್ನು ದೇಶ ಮರೆತಿಲ್ಲ. ಆದರೆ ಇಡೀ ದೇಶವನ್ನು ಈ 11 ವರ್ಷಗಳಲ್ಲಿ ಒಂದು ಸ್ವಾಭಿಮಾನದ, ಆರ್ಥಿಕವಾಗಿ ಬಲಾಢ್ಯ ದೇಶವಾಗಿ ಕಟ್ಟುವುದರ ಜೊತೆ ಇವತ್ತು ಆಪರೇಷನ್ ಸಿಂಧೂರದ ಮೂಲಕ ಜಗತ್ತಿನ ಇಡೀಯದಾದಂಥ ತಾವೇ ಸೂಪರ್ ಪವರ್ ಅನ್ನುವಂಥ ದೇಶಗಳ ನಿದ್ದೆಯನ್ನು ಕೂಡ ಗೆಡಿಸಿದ್ದು ಭಾರತದ ಶಕ್ತಿ ಪ್ರದರ್ಶನ, ಬದಲಾದ ಭಾರತ, ಮೋದಿ ನೇತೃತ್ವ. ಹಾಗಾದರೆ ಈ ಮೋದಿಯವರು ಟ್ರಂಪ್ ಒಟ್ಟಿಗೆ ಸಂಭಾಷಣೆ ನಡೆಸಿದ್ದು, ಊಟಕ್ಕೆ ಆಹ್ವಾನಿಸಿದ್ದು, ಆಸಿಫ್ ಮುನೀರನ್ನು ಹೊಗಳಿದ್ದು ಟ್ರಂಪು, ಐ ಲವ್ ಪಾಕಿಸ್ತಾನ ಅಂತ ಟ್ವೀಟ್ ಮಾಡಿದ್ದು ಟ್ರಂಪು, ಈ ಎಲ್ಲ ಬೆಳವಣಿಗೆಯ ಅವನ್ನು ಮಧ್ಯದಲ್ಲಿ ಇಟ್ಕೊಂಡು ಮೋದಿಯವರ ಪ್ರವಾಸ ಟ್ರಂಪಿನ ಕುತ್ತಿಗೆ ಹಿಡಿಯುವಂಥ ಕೆಲಸವನ್ನು ಎಷ್ಟು ಚೆನ್ನಾಗಿ ಮಾಡಿದೆ ಅನ್ನೋದನ್ನು ನಿಮ್ಮೆದುರು ಇಡ್ತೇನೆ. ಆಸಿಫ್ ಮುನೀರನ್ನು ಟ್ರಂಪ್ ಆಹ್ವಾನಿಸಿದ್ದು, ಊಟಕ್ಕೆ ಕರೆದದ್ದು, ಆಮೇಲೆ ಅವರನ್ನು ಹೊಗಳಿದ್ದು, ಭಾರತ ಮತ್ತು ಪಾಕಿಸ್ತಾನದ 2 ಅಣ್ವಸ್ತ್ರ ದೇಶಗಳ ಮಧ್ಯೆ ಕದನ ವಿರಾಮವನ್ನು ನಾನೇ ಮಾಡಿದ್ದು ಅಂತ ಈ ಟೆಲಿಫೋನ್ ಕಾಲಿನ ನಂತರವೂ ಈ ಟ್ರಂಪ್ ಹೇಳ್ತಾರೆ ಅಂತ ಆದರೆ, ಟ್ರಂಪ್ನ ವ್ಯಕ್ತಿತ್ವದ ಟೊಳ್ಳುತನ ಮತ್ತು ಎಳಸುತನ, ಗಾಂಭೀರ್ಯ ರಹಿತವಾದಂಥ ಒಂದು ನಡೆನುಡಿ, ಆಮೇಲೆ ಅವರ ಚೀಪ್ ಆದಂಥ ಒಂದು
ಏನು ವ್ಯವಹರಿಸುವಿಕೆ ಇವೆಲ್ಲವೂ ಜಗತ್ತಿಗೆ ನಗೆಪಾಟಲಾಗುವ ರೀತಿಯಲ್ಲಿ ಅರ್ಥ ಆಗಿದೆ. ಆದರೆ ದುರಂತ ಅಂದರೆ ನಮ್ಮ ಪ್ರತಿಪಕ್ಷಗಳಿಗೆ ಟ್ರಂಪಿನ ಮಾತು ಅಣಿಮುತ್ತುಗಳ ಹಾಗೆ ಕಾಣ್ತವೆ. ಮೋದಿಯವರ ಧೀಮಂತಿಕೆ ಭಾರತದ ಸಾರ್ವಭೌಮತೆಯ ಲಕ್ಷಣವಾಗಿ ಅವರಿಗೆ ಕಾಣೋದಿಲ್ಲ. ಭಾರತದ 140 ಕೋಟಿ ಜನಗಳ ಸ್ವಾಭಿಮಾನದ ಒಂದು ನಡೆಯಾಗಿ ಅವರಿಗೆ ಕಾಣೋದಿಲ್ಲ. ಅದೇ ಇವರಿಗೆ ನಾವು ಕೇಳಬಹುದು, ಹಾಗಾದರೆ ಟ್ರಂಪ್ ಊಟಕ್ಕೆ ಕರೆದ್ರಲ್ಲ, ಜಗತ್ತಿನ ಯಾವುದೇ ರಾಷ್ಟ್ರದ ನಾಯಕರಾದರೂ ಟ್ರಂಪ್ ಕರೆದಿದ್ದಾರೆ, ಅಮೆರಿಕದ ಅಧ್ಯಕ್ಷರು ಕರೆದಿದ್ದಾರೆ ಅನ್ನುವ ಕಾರಣಕ್ಕಾಗಿ ಇದ್ದ ಬದ್ದ ಕಾರ್ಯಕ್ರಮವನ್ನೆಲ್ಲ ಬದಲಾಯಿಸಿ ಅಲ್ಲಿ ಹೋಗಿ ಊಟ ಮಾಡಿ ಬರ್ತಾ ಇದ್ರು. ಆದರೆ ಮುಖಕ್ಕೆ ಹೊಡೆದಾಗ ಹೇಳಿದರು, ನಿಗದಿತ ಕಾರ್ಯಕ್ರಮ ಇದೆ, ಕ್ರೊವೇಷಿಯಾಕ್ಕೆ ಹೋಗ್ಲಿಕ್ಕಿದೆ, ಬರಲಾಗದು. ಹಾಗಾದರೆ ಹೋಗಬೇಕಿತ್ತೇನು ಕಾಂಗ್ರೆಸ್ ಅವನ ಪ್ರಕಾರ? ಏನಂತ ಮಾತಾಡ್ತಾರೆ ಇವರು? ಇವತ್ತು ಮುನೀರನ್ನ ಊಟಕ್ಕೆ ಕರೆದದ್ದನ್ನೇ ಭಾರತಕ್ಕೆ ಮುಖಭಂಗ, ವಿದೇಶಾಂಗ ನೀತಿಗೆ ಅದು ಹೊಡೆತ ಅಂತ ಹೇಳುವವರು, ಇದೇ ಕಾಶ್ಮೀರದಲ್ಲಿ ಮಾರಣ ಹೋಮ ಮಾಡಿದಂಥ, ಜಿನೋಸೈಡ್ಗೆ ಕಾರಣವಾದಂಥ ಅದರ ಸೂತ್ರಧಾರ ಯಾಸಿನ್ ಮಲಿಕ್ನನ್ನು ಪ್ರಧಾನಿ ಕಾರ್ಯಾಲಯಕ್ಕೆ ಕರೆದು ನೀವು ರೆಡ್ ಕಾರ್ಪೆಟ್ ಸ್ವಾಗತವನ್ನು ಕೊಟ್ರಲ್ಲ, ಅದು ಯಾವುದು ಮುಖಶ್ರೇಷ್ಠತೆ? ಅದು ಮುಖಭಂಗ ಅಥವಾ ಅದು ಭಾರತದ ಆತ್ಮಾಭಿಮಾನಕ್ಕೆ ಹೊಡೆದಂಥ ಒಂದು ಪೆಟ್ಟಲ್ವದು? ಅದನ್ನು ಭಾವಿಸುವುದಿಲ್ಲ. ಇದೇ ಇಂಗ್ಲೆಂಡು ಅಮೆರಿಕಕ್ಕೆ ಗುಪ್ತ ಭೇಟಿಗೆ ಹೋಗ್ತಾರಲ್ಲ, ಕರೆಯೋರು ಯಾರು? ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು. ಅವರ ಸಂಘಟನೆ ಕರೆದಾಗ ರಾಹುಲ್ ಗಾಂಧಿ ಅವರೋಗಿ ಅಲ್ಲಿ ಊಟ ಮಾಡಿ ಬರ್ತಾರಲ್ಲ, ಅದಕ್ಕೇನು ಹೇಳ್ತೀರಿ? ಇದೇ ಅಮೆರಿಕದಲ್ಲಿ ನಿಂತು ಹೆಣ್ಣುಮಗಳೊಬ್ಬಳು ಭಾರತ ಪ್ರಧಾನಿ ಮೋದಿ ಮತ್ತು ಭಾರತದ ಇಡೀ ಒಂದು ಇದು ಏನು ಪಾಕಿಸ್ತಾನದ ಪ್ರಶ್ನೆ, ಕಾಶ್ಮೀರದ ಪ್ರಶ್ನೆ, POKಯ ಪ್ರಶ್ನೆ ಬಂದಾಗ ವಾಚಾಮ ಗೋಚರವಾಗಿ ಭಾರತವನ್ನು ಹಳಿತಾ ಇದ್ದಂಥ ಹೆಣ್ಮಗಳೊಟ್ಟಿಗೆ ಅವರು ಸಂಭಾಷಣೆ, ಮೀಟಿಂಗು, ಊಟ, ಕೂಟ ಎಲ್ಲ ಮಾಡಿ ಬಂದ್ರಲ್ಲ ನಿಮ್ಮ ರಾಹುಲ್ ಗಾಂಧಿ. ಅದಕ್ಕೇನು ಹೇಳ್ತೀರಿ? ಆಸಿಫ್ ಮುನೀರನ್ನು ಸುಮ್ಮನೆ ಕರೆಸ್ಕೊಳ್ತಾರೆ ಅಂತ ಭಾವಿಸಿದರೆ ನೀವು ಟ್ರಂಪು? ಇವತ್ತವರಿಗೆ ಇರಾನಿನ ಮೇಲೆ ಎರಗಬೇಕು. ಇರಾನಿನ ಪರವಾಗಿ ನಾನು ನಿಂತಿದ್ದೇನೆ, ನಾವು ಇರಾನು ಏನಾದರೂ ನೀವು ನಿರ್ಣಾಯಕವಾಗಿ ಇಸ್ರೇಲ್ ಎರಗಿದ್ರೆ ನಾವು ಅಣ್ವಸ್ತ್ರವನ್ನು ಬಳಸ್ತೇವೆ ಅಂತ ಏನು ಈ ಇದರ ಬೀದಿಯಲ್ಲಿ ನಿಂತಲ್ಲಿ ಮಾತಾಡಿದಾಗೆ ಪಾಕಿಸ್ತಾನ ಮಾತಾಡಿತ್ತಲ್ಲ, ಆದರೆ ಅದರ ಒಳ ಇರಾದೆ ಏನು? ಒಂದು ಕಡೆ ಇರಾನಿನ ಪರವಾಗಿ ನಾವಿದ್ದೇವೆ ಅಂತ ತೋರಿಸ್ಕೊಳ್ಳೋದು, ಇನ್ನೊಂದು ಕಡೆ ಅಮೇರಿಕದ ಪಾದವನ್ನು ನೆಕ್ಕೋದು. ಈ ಅಮೇರಿಕಕ್ಕೇನು ಬೇಕು? ಹಿಂದೆ ಅಫ್ಘಾನ್ನ ಮೇಲೆ, ಇರಾಕಿನ ಮೇಲೆ, ಸದ್ದಾಂ ಹುಸೇನ್ನ ಮೇಲೆ ದಾಳಿ ಮಾಡಿದಾಗ ಅಮೇರಿಕ ಮಾಡಿದ್ದೇನು? ಇಂಧನದ ರಿಫಿಲ್ ಮಾಡಿಕೊಳ್ಳಿಕ್ಕೆ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಪಾಕಿಸ್ತಾನದ ನೆಲವನ್ನೇ ಬಳಸ್ಕೊಂಡದ್ದು. ಇವತ್ತು ಅದೇ ಕಾರಣಕ್ಕಾಗಿ ಮುನೀರನ್ನು ಕರೆದದ್ದು. ಇಂಥ ಒಂದು ಸೂಕ್ಷ್ಮತೆಯು ಅರ್ಥ ಆಗದೇ ಇದ್ದಂಥ ಒಂದು ದಡ್ಡತನ ಮತ್ತು ಅದರ ಮೊಂಡುತನ ಪಾಕಿಸ್ತಾನದ ಬಗ್ಗೆ ಇಲ್ಲಸಲ್ಲದ ರೀತಿಯಲ್ಲಿ, ಪಾಕಿಸ್ತಾನವೂ ನಿರೀಕ್ಷೆ ಮಾಡದೇ ಇದ್ದ ರೀತಿಯಲ್ಲಿ ಅಸ್ತ್ರಶಸ್ತ್ರಗಳನ್ನು ಇದೇ ನೆಲದಲ್ಲಿ ನಿಂತು ಪ್ರತಿಪಕ್ಷದ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತಂಥ ಕಾಂಗ್ರೆಸ್ಸೇ ಅದನ್ನು ಕೊಡ್ತದೆ ಅಂತ ಆದರೆ ಇವರನ್ನು ದೇಶಪ್ರೇಮಿಗಳು ಅನ್ನಬೇಕೋ, ದೇಶದ್ರೋಹಿಗಳು ಅನ್ನಬೇಕೋ, ಅಥವಾ ಇವರು ಪಾಕಿಸ್ತಾನದ ಪರವಾಗಿ ವಿಷಯವನ್ನು ದಾಟಿಸ್ತಾ ಇದ್ದಾರೆ ಅಂತ ಹೇಳಬೇಕು? ಅದು ನೀವೇ ನಿರ್ಧರಿಸಬೇಕು. ಇಂಥ ಸಂದರ್ಭದಲ್ಲಿ ಆಸಿಮ್ ಮುನೀರನ್ನು ಕರೆದದ್ದು ಉದ್ದೇಶ ಏನು ಅಂತಂದರೆ, ಇರಾನ್ ವಾರಿನ ನಿರ್ಣಾಯಕ ಹೊತ್ತಿನಲ್ಲಿ ಪಾಕಿಸ್ತಾನವನ್ನು ಅಬ್ಬೆಪಾರಿ ರೀತಿ ಬಳಸ್ಕೊಳ್ಳುವಿಕೆಗೆ. ಇದು ಅವರ ಪ್ಲ್ಯಾನು, ಇದು ಅವರ ಟ್ರಂಪ್ ಕಾರ್ಡು. ಇದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಹಾಗಾದರೆ ಈ ರೀತಿಯಲ್ಲಿ ಕ್ರೊವೇಷಿಯಾ ಭೇಟಿಯಲ್ಲಿ ನಮ್ಮ ಮೋದಿಯವರು ಮತ್ತು ಸೈಪ್ರಸ್ ಭೇಟಿಯಲ್ಲಿ ಮೋದಿಯವರು, ಅದರ ನಂತರ ಒಂದು ಬಹಳ ನಿರ್ಣಾಯಕವಾದಂಥ ಒಂದು ಹೆಜ್ಜೆಯನ್ನು ಇಡುವ ಮೂಲಕ ಟ್ರಂಪ್ಗೆ ಯಾವ ರೀತಿ ಮರ್ಮಾಘಾತ ಮಾಡಿದರು ಮೋದಿಯವರು ಅನ್ನೋದನ್ನು ನಿಮಗೆ ಸೂಕ್ಷ್ಮವಾಗಿ ಹೇಳ್ತೇನೆ. ಈಗ ಕ್ರೊವೇಷಿಯಾಕ್ಕೆ ಹೋದಾಗ ವೇದಘೋಷಗಳ, ಮಂತ್ರಘೋಷಗಳ, ಗೀತೆ ಎಲ್ಲದರ ಮೂಲಕ ಅವರನ್ನು ಅದ್ಭುತವಾಗಿ ಸ್ವಾಗತಿಸಲಾಯಿತು. ಕ್ರೊವೇಷಿಯಾ ಅಲ್ಲಿ ಸಂಸ್ಕೃತ, ಹಿಂದಿ ಪಾಠವಾಗಿದೆ. ಭಾರತೀಯ ಸಂಸ್ಕೃತಿ ಪಾರ್ಶ್ವಲಿ ಅಲ್ಲಿ ನೆಲೆಗೊಂಡಿದೆ. ಒಂದು ಪುಟ್ಟ ರಾಷ್ಟ್ರವಾದರೂ ಕೂಡ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ
ಒಂದು ಸ್ಟ್ರಾಟಜಿಕಲ್ ಆದಂಥ ನೆಲೆಯಲ್ಲಿ ಕ್ರೊಯೇಷಿಯಾ ನಮಗೆ ಬಹಳ ಮುಖ್ಯವಾದಂಥ ಸ್ಥಾನಮಾನವನ್ನು, ಬೆಂಗಾವಲನ್ನು, ಸ್ನೇಹವನ್ನು ಕೊಡ್ತಾ ಇದೆ. ಅದು ಸಂಸ್ಥೆಯ ಕಾಯಂ ಸ್ಥಾನದ ಪ್ರಶ್ನೆ ಬಂದಾಗಲೂ ಇರಬಹುದು, ಬೇರೆ ಬೇರೆ ರೀತಿಯಲ್ಲೂ. ಹಾಗಾಗಿ ಕ್ರೊಯೇಷಿಯಾ ನಮಗೆ ಬಹಳ ಮುಖ್ಯವಾದಂಥ ಒಂದು ದೇಶವಾಗಿ ಕಾಣ್ತದೆ. ಐಮೆಕ್ ಕಾರಿಡಾರ್, ಮಧ್ಯಪ್ರಾಚ್ಯ ಮತ್ತು ಯುರೋಪ್ ಕಾರಿಡಾರ್ ಇದೆಯಲ್ಲ, ಅದು 2025 ಮುಗಿಬೇಕಾಗಿದೆ. ಅದಕ್ಕೆ ಕ್ರೊಯೇಷಿಯಾ ಬಹಳ ನಿರ್ಣಾಯಕವಾಗಿ ಸಲ್ಲುವಂಥದ್ದು. ಹಾಗಾಗಿ ಈ ಒಡಂಬಡಿಕೆ, ಕೃಷಿ ಒಡಂಬಡಿಕೆ, ಆಮೇಲೆ ಯುರೋಪಿಯನ್ ಯೂನಿಯನ್ ಜೊತೆ ಫ್ರೀ ಟ್ರೇಡ್ ಕುದುರಿಸುವ ಈ ವ್ಯವಸ್ಥೆ, ಯಾಕೆಂದರೆ ಇದು ಒಂದು ಸದಸ್ಯ ರಾಷ್ಟ್ರ. ಈ ಎಲ್ಲ ಕೆಲಸವನ್ನು ಅತ್ಯಂತ ಸುಶಿಕ್ಷಿತವಾಗಿ, ಸುಭದ್ರವಾಗಿ ಮಾಡ್ಕೊಬಂದದ್ದು ಮೋದಿಯವರ ಒಂದು ವಿದೇಶಾಂಗ ನೀತಿಯ ಅಥವಾ ಭಾರತದ ಒಟ್ಟು ಟ್ರೇಡನ್ನು ಹೇಗೆ ವಿಸ್ತರಿಸಬೇಕು, ಭಾರತದ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕೆ ಸಣ್ಣ ದೇಶ ದೊಡ್ಡ ದೇಶ ಅಂತ ನೋಡೋದಲ್ಲ, ಪ್ರತಿಯೊಂದು ದೇಶದೊಟ್ಟಿಗೂ ತನ್ನ ಆತ್ಮೀಯ ಸಂಬಂಧವನ್ನು ಹೇಗೆ ಬೆಳೆಸ್ಕೋಬೇಕು ಅಂತ ಅದನ್ನು ಕ್ರೊಯೇಷಿಯಾ ಭೇಟಿಯಲ್ಲಿ ಅವರು ತೋರಿಸ್ಕೊಟ್ರು. ಈ ಕ್ರೊಯೇಷಿಯಾ ಭೇಟಿಗೋಸ್ಕರ ಮತ್ತು ಇನ್ನೊಂದು ಸಾರಿ ಮೋದಿಯವರನ್ನು ಟ್ರ್ಯಾಪ್ ಮಾಡಲಿಕ್ಕೆ 35 ನಿಮಿಷದ ಮಾತುಕತೆಯಲ್ಲಿ ಸಂಪೂರ್ಣವಾಗಿ ದ್ವಿಪಕ್ಷೀಯ ಬಯಾಟ್ರಲ್ ಮಾತುಕತೆ ಮಾತ್ರ ನಡೆದದ್ದು. ನಿಮ್ಮ ಸ್ಥಾನವೂ ಇರಲಿಲ್ಲ, ನಿಮ್ಮ ಮಾನವೂ ಇರಲಿಲ್ಲ, ನಿಮ್ಮ ಮಧ್ಯಸ್ಥಿಕೆಯೂ ಇರಲಿಲ್ಲ, ಇರಬೇಕಾಗಿಲ್ಲ, ನಮಗದರ ಅವಶ್ಯಕತೆಯೂ ಇಲ್ಲ, ಇರಲೂ ಇಲ್ಲ, ಇರಬೇಕಾಗಿಲ್ಲ, ಇರುವ ಸಾಧ್ಯತೆಯೂ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಭಾರತದ ಪ್ರಧಾನಿ ಮೋದಿಯವರು ಹೇಳಿದ್ದನ್ನು ಕೂಡ ವ್ಯಂಗ್ಯ ಮಾಡುವ ಮತ್ತು ಆಕ್ಷೇಪ ಮಾಡುವ ಕಾಂಗ್ರೆಸ್ಸಿಗರಿಗೆ ದೇಶದ ಬಗ್ಗೆ ಕಿಂಚಿತ್ತಾದರೂ ಒಂದು ಪ್ರೀತಿ, ವಿಶ್ವಾಸ, ಸಾರ್ವಭೌಮತೆ, ಅಂತಾರಾಷ್ಟ್ರೀಯ ನೆಲದಲ್ಲಿ ನಡೆದಂಥ ಈ ಮಾತುಕತೆಗೆ ದೇಶದ ಒಳಗಡೆ ನಿಂತುಕೊಂಡು ಪಾಕಿಸ್ತಾನದ ಪರವಾಗಿ ಪಾಕಿಸ್ತಾನದ ಪ್ರಧಾನಿ ರೀತಿ ಮಾತಾಡ್ತಾರೆ ಅಂತಾದರೆ ಇವರ ಬೂಟಾಟಿಕೆ ಮತ್ತು ಇವರ ಅಧಿಕಾರ ರಾಜಕಾರಣಕ್ಕಾಗಿ ಯಾವ ಹೊಲಸನ್ನು ತಿನ್ನಲಿಕ್ಕೆ ಇವರು ಮುಂದಾಗ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ಅಂತ.